ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳಿಗೆ ಒಂದು ಪ್ರಾಡಕ್ಟ್ನ ತೊಗೊಂಡಿದ್ದೆ ಅಮೆಝಾನಿಂದ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕೆ ಮಾಡ್ಕೋತಾ ಇದ್ದೀನಿ ಅಂದರೆ ತುಂಬ ಜನರಿಗೆ ಯೂಸ್ಫುಲ್ ಆಗುತ್ತೆ ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೂಪರ್ ಆಗಿರೋ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ತಡ ಮಾಡಿದ್ರೆ ಶುರು ಮಾಡೋಣ. ಸೊ ನಾನಿವತ್ತು ಅಮೆಝಾನಿಂದ ತರಿಸ್ಕೊಂಡಿರೋ ಪ್ರಾಡಕ್ಟ್ ಬಂದುಬಿಟ್ಟು ತುಂಬ ಯೂಸ್ಫುಲ್ ಆಗುವಂಥದ್ದು, ಮಕ್ಕಳಿಗೊಂದು ತುಂಬ ಯೂಸ್ಫುಲ್ ಆಗುವಂತಹ ಒಂದು ಪ್ರಾಡಕ್ಟ್ ಇದಾಗಿರುತ್ತೆ. ಸೊ ಈ ಥರ ನೋಡಿ, ಈ ನೋಡ್ತಾ ಇರ್ಬೋದು. ನಾನು ಪ್ಯಾಕೆಟ್ನ ಜಸ್ಟ್ ಓಪನ್ ಮಾಡಿರೋದು ಅಷ್ಟೇ. ಒಳಗಡೆ ಇರೋಂಥ ಪ್ರಾಡಕ್ಟ್ ಇದರಲ್ಲಿ ಏನಿದೆ ಅನ್ನೋದನ್ನು ನಾನು ಓಪನ್ ಮಾಡಲಿಲ್ಲ. ಸೊ ಮಾಡ್ತಾ ಇರ್ತೀನಿ, ತುಂಬ ಯೂಸ್ ಆಗುತ್ತೆ. ಸೊ ಇವಾಗ ದುಡ್ಡು ಕೊಟ್ಟರೆ, ದುಡ್ಡು ಅನ್ನೋಂಥದ್ದು ಇದ್ದರೆ ಏನು ಬೇಕಾದರೂ ಅವೈಲೇಬಲ್ ಇರುತ್ತೆ, ಎಲ್ಲಿ ಹೋದರೂ ಅಷ್ಟೇ. ನಾವು ಓದ್ತಾ ಇದ್ದ ಸಮಯದಲ್ಲಿ ಒಂದು 10 ರೂಪಾಯಿದ್ದು ಸ್ಕೆಚ್ ಪೆನ್ ತೊಗೊಳಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ವಿ. ಅದನ್ನೇ ತೊಗೊಂಡು ಸುಮಾರು ಟೈಮ್ ಯೂಸ್ ಮಾಡಿರುವಂಥದ್ದು ಇದೆ. ನಾನು ಓದ್ತಾ ಇದ್ದಂತಹ ಟೈಮಲ್ಲಿ, ಅಂದರೆ ಇವಾಗ 28 ಇಯರ್ಸ್ ಆಯಿತು ನನಗೆ. ಸೊ ಆವಾಗ ಅಂದರೆ ಪ್ರೈಮರಿ ಎಲ್ಲ ಓದ್ತಾ ಇದ್ದಾಗ ಒಂದು ಸ್ಕೆಚ್ ಪೆನ್ ಬೇಕಾದರೂ ಅಷ್ಟೇ, ಅಥವಾ ಒಂದು ಪೆನ್ಸಿಲ್ ಬೇಕು ಅಂದ್ರೂ ಅಷ್ಟೇ, ಒಂದು ಶಾರ್ಪ್ನರ್ ನಮ್ಮ ಹತ್ರ ಇರ್ತಾ ಇರಲಿಲ್ಲ. ಅದು ಬ್ಲೇಡಲ್ಲಿ ನಾವು ಇದು ಮಾಡ್ತಾ ಇದ್ವಿ, ಶಾರ್ಪ್ ಮಾಡ್ತಾ ಇದ್ವಿ. ಸೊ ಅದನ್ನು ನೆನೆಸ್ಕೊಂಡ್ರೆ ಆವಾಗಿನ ಕಾಲ ಹೇಗಿದೆ, ಇವಾಗಿನ ಮಕ್ಕಳದ್ದು ಕಾಲ ಹೇಗಿದೆ ಅನ್ನೋವಂಥದ್ದು, ಜನ್ರೇಷನ್ ಎಷ್ಟು ಬದಲಾಗಿದೆ ಅನ್ನೋದು ನೋಡ್ಬೋದು. ನೋಡಿ, ಇದೇ ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿರೋವಂಥದ್ದು. ಸೊ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನಾನು ಹೇಗಿದೆ ಅಂತ. ಇದು ಬಂದು ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ, ಅಥವಾ ನಿಮ್ಮ ಮಕ್ಕಳು ಮನೆಯಲ್ಲಿ ಸುಮ್ಮನೆ ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ, ಟಿ ವಿ ಮೊಬೈಲ್ನ ಬಿಟ್ಟು ಏನು ಮಾಡ್ತಾ ಇಲ್ಲ ಅಂತಂದರೆ, ಅಟ್ಲೀಸ್ಟ್ ಅವರಿಗೆ ಈ ಥರದ್ದು ತೊಗೊಂಡು ಬಂದು ಕೊಟ್ಟರೆ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಬರಬಹುದು. ಅಥವಾ ಸುಮ್ಮನೆ ಅಟ್ಲೀಸ್ಟ್ ಒಂದು ಏನಾದರೂ ಮಾಡಿಕೊಂಡು ಕಲರಿಂಗ್ ಮಾಡ್ತಾ ಅವರು ಆ ಟೈಮನ್ನು ಕಳಿಬಹುದು. ಈ ಮೊಬೈಲ್ ಮತ್ತು ಏನು ಜಾಸ್ತಿ ಟಿ ವಿ ನೋಡೋದ್ರಿಂದ ಮಕ್ಕಳನ್ನ ನೀವು ಆದಷ್ಟು ತಡಿಬಹುದು ಅಂತಲೇ ಹೇಳ್ಬೋದು. ಸೊ ಇದು ಬಂದು ಆರ್ಟ್ ಸೆಟ್ ಕಲರ್ಸ್ 150 ಪೀಸಸ್ ಇದರಲ್ಲಿದೆ. ಸೊ ಇದನ್ನು ನಾನು ಅಮೆಝಾನಿಂದ ತರಿಸಿರುವಂಥದ್ದು. ಬಟ್ ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಆಗುವಂಥದ್ದು ಅಂತಲೇ ಹೇಳ್ಬೋದು. ನೋಡ್ಬೋದು, ಇದಕ್ಕೆ ಪ್ರೈಸ್ ಬಂದು 1600 ಅಂತ ಬರೆದಿದ್ದಾರೆ. ಐ ಥಿಂಕ್ ಇದು 650 ರುಪೀಸು ಅನಿಸುತ್ತೆ ಕೊಟ್ಟಿರುವಂಥದ್ದು. 650 ಒಳಗಡೆ ಕೊಟ್ಟಿರೋಂಥದ್ದು. ಎಕ್ಸಾಕ್ಟ್ ಪ್ರೈಸನ್ನು ನಾನು ನೋಡಿಬಿಟ್ಟು ಹೇಳ್ತೀನಿ ಎಷ್ಟಿತ್ತು ಅಂತ. ಈ ಥರ ಇದರಲ್ಲಿ ಬರೆದಿರೋದು 1600 ಬರೆದಿದ್ದಾರೆ. ಬಟ್ ಆಫರಲ್ಲಿ ಅಮೆಝಾನಲ್ಲಿ ಸಿಕ್ತು. ಬಟ್ ಯಾವಾಗಲೂ ಆಫರ್ಸ್ ನಡೀತಾ ಇರುತ್ತೆ, ಸಮ್ಟೈಮ್ಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ದಿನ ಕಡಿಮೆ ಇರುತ್ತೆ. ಸೊ ಇದರಲ್ಲಿ 150 ಪೀಸಸ್ ಇದೆ. ಇದರಲ್ಲಿ ಎಲ್ಲ ಬರೆದಿರ್ತಾರೆ, ಏನೆಲ್ಲ ಇದೆ ಅನ್ನೋಂಥದ್ದನ್ನೆಲ್ಲ ಬರೆದಿರ್ತಾರೆ. ನಾನು ತೋರಿಸ್ತೀನಿ. ಇದು ಬಂದು ಏಜ್ 6+ ಇರೋರಿಗೆ, 6 ವರ್ಷದಿಂದ ಮೇಲೆ ಇರುವಂಥ ಮಕ್ಕಳು ಮಾತ್ರ ಇದನ್ನು ಯೂಸ್ ಮಾಡಬೇಕು. ಅಂಡರ್ 3 ಇರುವಂಥ ಮಕ್ಕಳಿಗೆ ಇದನ್ನು ಕೊಡಬಾರ್ದು, ಯಾಕಂದರೆ ಮಕ್ಕಳು ಬಾಯಿಗೆ ಹಾಕೊಳ್ಳೋಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ 36 ಮಾರ್ಕರ್ಸ್ ಬರುತ್ತೆ, 24 ವ್ಯಾಕ್ಸ್ ಕ್ರೇಯಾನ್ಸ್ ಬರುತ್ತೆ, 24 ಆಯಿಲ್ ಪ್ಯಾಸ್ಟಲ್ಸ್ ಬರುತ್ತೆ, 24 ಬಂದು ಕಲರ್ ಪೆನ್ಸಿಲ್ಸ್ ಇರುತ್ತೆ, 20 ಕ್ಲಿಪ್ಸ್ ಇರುತ್ತೆ, ಆಮೇಲೆ 12 ವಾಟರ್ ಕಲರ್ಸ್ ಇರುತ್ತೆ, ಒಂದು ಬ್ರಷ್ ಇರುತ್ತೆ, ಒಂದು ಪ್ಯಾಲೆಟ್ ಇರುತ್ತೆ, ಒಂದು ಸ್ಟಾಪ್ಲರ್ ಇರುತ್ತೆ, ಒಂದು ಸೀಸರ್ ಇರುತ್ತೆ, ಒಂದು ಶಾರ್ಪ್ನರ್, ಹಾಗೆಯೇ ವೈಟ್ ಪೇಂಟ್ ಇರುತ್ತೆ, ಒಂದು ಗ್ಲೂ, ಅದ್ರ ಜೊತೆಗೆ ಒಂದು ರೂಲರ್, ಇರೇಸರ್ ಆ್ಯಂಡ್ ಒಂದು ಪೆನ್ಸಿಲ್ ಇರುತ್ತೆ. ನಾನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಟೋಟಲ್ ಆಗಿ 150 ಪೀಸಸ್ಸು 150 ಪೀಸಸ್ ಆರ್ಟ್ ಸೆಟ್ ಇದು. ಸೊ ಓಪನ್ ಮಾಡಿ ನಾನು ತೋರಿಸ್ತೀನಿ ಎಷ್ಟಿದೆ, ಏನಿದೆ, ಹೇಗಿದೆ ಅಂತ. ನೋಡ್ಬೋದು, ಒಂಥರ ಸೂಟ್ ಕೇಸ್ ಥರ ಇದೆ. ಓಪನ್ ಮಾಡಿದ್ರೆ ಈ ಥರ ಇರುತ್ತೆ, ಈ ಥರ ನೋಡ್ಬೋದು. ನೋಡಿ, ಫುಲ್ ಈ ಥರ ಇರುತ್ತೆ. ಇದನ್ನು ನಾನು ತೋರಿಸ್ತೀನಿ, ಅದು ಕೆಳಗಡೆ ಬೀಳ್ತಾ ಇದೆ. ಸೊ ಈ ಥರ ಒಳಗಡೆ ಇಷ್ಟು ಕಲರ್ಸು ನೋಡ್ಬೋದು. ನೋಡಿ, ಈ ಥರ ಬರುತ್ತೆ. ಸೊ ನಿಮ್ಮ ಮಕ್ಕಳು ನೋಡಿದ ತಕ್ಷಣ ನಿಜವಾಗ್ಲೂ ಇಷ್ಟ ಆಗ್ಬೋದು. ಸೊ ಅಮೆಝಾನಲ್ಲಿ ನೀವು ತೊಗೋಬೋದು, ತುಂಬ ಯೂಸ್ಫುಲ್ ಇದೆ. ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತೆ, ತುಂಬ ಮಕ್ಕಳಿಗೆ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕಲರಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಒಂದು ಕಲರ್ ಬುಕ್ ತೊಗೊಂಡ್ರೆ ಅವ್ರ ಪಾಡಿಗೆ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಕೆಲಸನೇ ಇರೋದಿಲ್ಲ, ಅಂದರೆ ಕೆಲಸ ಇರೋದಿಲ್ಲ ಅಂತಂದರೆ ಹಾಗಲ್ಲ. ಸೊ ಮಕ್ಕಳು ಹಿಂದೆನೇ ಇರೋದು, ಮೊಬೈಲ್ ಕೊಟ್ಕೊಂಡು ನೀವು ಟೈಮ್ ಪಾಸ್ ಮಾಡೋಂಥದ್ದು ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಥರದ್ದು ತೆಗೆದುಕೊಟ್ರೆ ಅವ್ರಿಗೂ ಯೂಸ್ ಆಗುತ್ತೆ. ಇಷ್ಟು ಈ ಥರ ಇದೆ, ನೋಡ್ಬೋದು. ಸೊ ಒಂದು ಸ್ಕೇಲ್ ಬರುತ್ತೆ, ಆಮೇಲೆ ಸ್ಕೆಚ್ ಪೆನ್, ಆಮೇಲೆ ಇದು ಕ್ಲಿಪ್ಸ್ ಅನಿಸುತ್ತೆ, ಇದು ಈ ಥರದ್ದು ಸ್ಟಿಕ್ ಮಾಡೋಂಥದ್ದು ಬರುತ್ತಲ್ವ, ಇದು ಇದೆ. ಆಮೇಲೆ ಒಂದು ಸ್ಕೇಲ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇಷ್ಟು ಸ್ಕೆಚ್ ಪೆನ್ ಕಲರ್ಸ್ ಇದೆ, ಇಷ್ಟು ಇದೆ. ಇದು ಬಂದು ಕಲರ್ಸ್ ಪೆನ್ಸಿಲ್ ಅನಿಸುತ್ತೆ ಇದು ಕಲರ್ಸು. ಆಮೇಲೆ ಒಂದು ಇರೇಸರ್ ಕೊಟ್ಟಿದ್ದಾರೆ,
ಒಂದು ಇರೇಸರ್ ಕೂಡ ಇದೆ, ಆಮೇಲೆ ಒಂದು ಪೆನ್ಸಿಲ್ ಇದೆ, ಆಮೇಲೆ ಒಂದು ಬ್ರಷ್ ಕೊಟ್ಟಿದ್ದಾರೆ ನೋಡಿ. ಬ್ರಷ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆಮೇಲೆ ಒಂದು ಪೆನ್ಸಿಲ್, ಒಂದು ಇರೇಸರ್, ಆಮೇಲೆ ಒಂದು ಗ್ಲೂ ಕೂಡ ಇದೆ. ಒಂದು ಗ್ಲೂ ಇದೆ, ಇಷ್ಟು ಚಿಕ್ಕ ಬಾಟಲಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಈಚೆ ಬಂದರೆ ಇನ್ನೊಂದು ಅದಕ್ಕೆ ಬಂದರೆ ಆಯಿಲ್ ಪ್ಯಾಸ್ಟಲ್ಸ್ ಇದೆ ನೋಡ್ಬೋದು. ಇಲ್ಲಿ ಆಯಿಲ್ ಪ್ಯಾಸ್ಟಲ್ಸ್ ಇದೆ, ಆಮೇಲೆ ಇಷ್ಟು ಕಲರ್ಸ್ ಕ್ರೇಯಾನ್ಸ್ ಇದೆ, ಇಷ್ಟು ಕ್ರೇಯಾನ್ಸ್ ಇದೆ. ಆಮೇಲೆ ಇಲ್ಲಿ ಮೇಲ್ಗಡೆ ಬಂದರೆ ಆಯಿಲ್ ಪ್ಯಾಸ್ಟಲ್ ಸಿಗುತ್ತೆ. ಇಲ್ಲಿ ಬಂದರೆ ಇದೇನಿದು ಅಂತಂದರೆ ಆಯಿಲ್ ಕಲರ್ ಪೆನ್ಸಿಲ್ಸ್ ಇರುತ್ತೆ, ಕಲರ್ ಪೆನ್ಸಿಲ್ಸ್ ಕೂಡ ಇದೆ. ಆಮೇಲೆ ಇಲ್ಲಿ ವಾಟರ್ ಕಲರ್ ಕೂಡ ಇದೆ, ಒಂದು ಸೀಸರ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇದು ಪುಟಾಣಿ ಸ್ಟಾಪ್ಲರ್ ಬರುತ್ತೆ, ಈ ಥರದ್ದೊಂದು ಸ್ಟಾಪ್ಲರ್ ಬರುತ್ತೆ. ತುಂಬ ಚೆನ್ನಾಗಿದೆ, ಇದಕ್ಕೆ ಈ ಥರದ್ದು ಪುಟಾಣಿ ಇದೆ. ಆಮೇಲೆ ಒಂದು ಸೀಸರ್, ಮಕ್ಕಳಿಗೆ ಏನು ಅಂದರೆ ಫ್ರೆಂಡ್ಲಿ, ಅವರೇ ಯೂಸ್ ಮಾಡ್ಕೋಬೋದು. ಏನು ಪೇಪರ್ ಕಟ್ಟಿಂಗ್ ಮಾಡ್ತದ್ದು ಅದೆಲ್ಲ ಯೂಸ್ ಮಾಡ್ಕೊಬೋದು. ಇದೇನು ಈ ಥರ ಮಕ್ಕಳಿಗೆ ಯೂಸ್ ಮಾಡೋಂಥ ಸೀಸರ್ ಇದು. ಅದ್ರ ಜೊತೆಗೆ ಒಂದು ಸೀಸರ್ ಆಯಿತು, ಒಂದು ಇದಾಯಿತು, ಸ್ಟಾಪ್ಲರ್ ಆಯಿತು, ಆ್ಯಂಡ್ ಒಂದು ಈ ಥರದ್ದು ಶಾರ್ಪ್ನರ್ ಇದೆ. ನಿಜವಾಗ್ಲೂ ಕ್ಯೂಟಾಗಿದೆ, ಒಂಥರ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಪೆನ್ಸಿಲು, ಇರೇಸರು, ರಬ್ಬರು ಎಲ್ಲ ಕೂಡ ಇದರಲ್ಲಿದೆ. ಸೊ ಇಲ್ಲೂ ಕೂಡ ಅಷ್ಟೇ 6, 9, 10, 11, 12, 24 ಕಲರ್ ಪ್ಯಾಸ್ಟಲ್ಸು, ವ್ಯಾಕ್ಸ್ ಕ್ರೇಯಾನ್ಸು, 36 ಇದು ಮಾರ್ಕರ್ಸ್ ಇದು. ಸೊ ಮಾರ್ಕರ್ಸು, ಸ್ಕೆಚ್ ಪೆನ್ನು ಇಷ್ಟು ಇದೆ ನೋಡಿ. 36 ಬಂದು ಇದು ಮಾರ್ಕರ್ಗಳು, ಇವೆಲ್ಲ ಮಾರ್ಕರ್ಸು. ಇಷ್ಟು ಕೂಡ ಮಾರ್ಕರ್ಸು, 36 ಕಲರ್ಸ್ ಇದೆ. ಈ ಥರ ಇದೆ, ಇಷ್ಟು ಇದೆ. ಸೊ ತುಂಬ ಚೆನ್ನಾಗಿದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ತುಂಬ ಮಕ್ಕಳಿರುವಂಥವ್ರಿಗೆ ಇದು ಕೂಡ ಒಂದು ಯೂಸ್ ಆಗುತ್ತೆ. ಅದೇ ಹೇಳಿದ ಹಾಗೆ ನಾವು ಅಂಗಡಿಯಲ್ಲಿ ತೊಗೋಬೇಕು ಅಂದರೆ ತುಂಬ ಕಾಸ್ಟ್ ಇರಬಹುದು. ಸೊ ಆನ್ಲೈನಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಫುಲ್ ಸೆಟ್ಟೇ ಬರುತ್ತೆ ನಿಮಗೆ. ಇದರೊಳಗಡೆ ನೀವು ಅದನ್ನು ಕ್ಯಾರಿ ಮಾಡ್ಬೋದು ನೋಡಿ, ಎಲ್ಲೂ ಹೋದರೂ ಕ್ಯಾರಿ ಮಾಡ್ಬೋದು. ಈ ಥರದ್ದಿದೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಕೊಬೋದು ಮಕ್ಕಳಿಗೋಸ್ಕರ. ಅಂದರೆ ಮಕ್ಕಳನ್ನ ನಾವು ದಿನನಿತ್ಯ ಅಟ್ಲೀಸ್ಟ್ ಒಂದು 1 hour ಆದರೂ ಡ್ರಾಯಿಂಗಲ್ಲಿ ಆಗಿರ್ಬೋದು, ಕಲರಿಂಗ್ ಮಾಡಿಸುವಂಥದ್ದು ಈ ಥರದ್ದು ಮಾಡ್ತಾಯಿದ್ರೆ ಅವ್ರಿಗೂ ಒಂದು ಮೆಮೊರಿ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಆಗಿರ್ಬೋದು. ಆಮೇಲೆ ಅವರು ಅದರಲ್ಲಿ ತೊಡಗಿಸ್ಕೊಳ್ತಾರೆ. ಸೊ ಈ ಥರದ್ದೆಲ್ಲ ಏನು ಬೇಕಾದರೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಫಸ್ಟ್ ಟೈಮ್ ತರಿಸಿರುವಂಥದ್ದು, ಬಟ್ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಕಲರ್ ಕಿಟ್ ಏನಿದೆ ಫುಲ್ ಹೋಲ್ ಸೆಟ್ಗೆ 358 ರುಪೀಸ್ನ ಪೇ ಮಾಡಿರುವಂಥದ್ದು. ಸೊ ಅಷ್ಟು ಕಡಿಮೆಗೆ ಇಷ್ಟು 36 ಮಾರ್ಕರ್ಸ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು ಎಲ್ಲನೂ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ವರ್ತ್ ಅಂತಲೇ ಅನ್ನಿಸುತ್ತೆ. ಸೊ ನೀವು ಕೂಡ ಬೈ ಮಾಡ್ಬೋದು, ಸರ್ಚ್ ಮಾಡಿ. ಬೇರೆ ಬೇರೆ ರೀತಿಯ ಕಲರ್ ಕಿಟ್ಗಳು ಇರುತ್ತೆ. ಸೊ ಇದು ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಬೆಸ್ಟ್ ಒನ್ ಅಂತಲೇ ಹೇಳ್ಬೋದು. ಯಾಕಂದರೆ 150 ಪೀಸಸ್ ಇದೆ. ನಾವು ಹೊರಗಡೆ ಏನಾದರೂ ಒಂದು ಮಾರ್ಕರ್ ತೊಗೋಬೇಕು ಅಂದರೂ ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ 36 ಕಲರ್ಸ್ ಇದೆ. ಮಕ್ಕಳಿಗೆ ಯಾವ ಥರ ಬೇಕು ಆ ಥರ ಅವರು ಕಲರ್ಸ್ನ ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಎಲ್ರಿಗೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.